ನಮಸ್ತೆ ಎಲ್ರಿಗೂ. ಬರ್ರಿ ನಾ ಇವತ್ತು ಶೇವ್ ಟಮಾಟರ್ ಸಬ್ಜಿ ಹೆಂಗೆ ಮಾಡೋದು ಅಂತ ನೋಡೋಣ್ರಿ. ಇದು ರಾಜಸ್ಥಾನ ಸ್ಪೆಷಲ್ ಡಿಶ್ ಅಂತ ಹೇಳ್ಬೋದು ರೀ, ಮಾರವಾಡಿಯವ್ರು ಮಾಡ್ತಾರೆ. ಸೊ ಫಸ್ಟ್ಗೆ ನಾ ಇಲ್ಲಿ 1 ಸ್ಪೂನಷ್ಟು ಎಣ್ಣೆ ತೊಗೊಂಡೇನಿ ರೀ. ಅದ್ರಾಗ ಸ್ವಲ್ಪ ಜೀರಿಗೆ ಮತ್ತು ಸಣ್ಣ ಮಾಡಿದಂಥ ಆನಿಯನ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಅದ್ರೊಳಗೆ 1 ಹಸಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೋತೇನೆ ರೀ. ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕೊಂಡ್ರೆ ಟೇಸ್ಟ್ ಚಲೋ ಬರ್ತೈತೆ. ಅದು ಸ್ವಲ್ಪ ಹಿಂಗೆ ಹಾಕೊಂಡೇನಿ ರೀ. ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೇನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿ, ಗೋಲ್ಡನ್ ಬ್ರೌನ್ ಆಗುತ್ತಾನ. ಆಮೇಲೆ ಇದು ಶೇವ್ ಟಮಾಟರ್ ಸಬ್ಜಿ, ಸೊ ಅದಕ್ಕೆ ಟೊಮ್ಯಾಟೊನ ಇಲ್ಲಿ ಸ್ವಲ್ಪ ದೊಡ್ಡ ಕಟ್ ಮಾಡಿ ಹಾಕೋತೇನೆ, ಅಂದರೆ ಟೊಮೆಟೊ ಫ್ಲೇವರ್ ಬರಬೇಕು, ಟೇಸ್ಟ್ ಬರಬೇಕಂತ. ಸೊ ಈ ಥರ ಟೊಮೆಟೊ ಕಟ್ ಮಾಡ್ಕೊಂಡು ಇದಕ್ಕೆ ನಾನು ಆ್ಯಡ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಬೇಯಬೇಕ್ರಿ. ಟೊಮೆಟೊ ಮೆತ್ತಗಾಗುತ್ತಾನ ಅಂದ್ರೆ ಚಲೋ ಆಗ್ತೈತಿ. ಸೊ ಇದಕ್ಕೆ ಸ್ವಲ್ಪ ತಿರುವಾಡಿ ಇದಕ್ಕೆ ಮುಚ್ಚಿಡ್ತೇನೆ ರೀ, ಅಂದರೆ ಟೊಮೆಟೊ ಬೇಯ್ತಾವೆ. ಸೊ ಇದಕ್ಕೆ ನಾವು ಹಾಕೊಳಕ್ಕೆ ಒಂದು ಸ್ವಲ್ಪ 2 ಸ್ಪೂನಷ್ಟು ಮೊಸರು, ಅದ್ರಾಗ ನಾನು ಕೆಂಪು ಚಟ್ನಿ, ಒಂದು ಸ್ವಲ್ಪ ಧನಿಯಾ ಪೌಡರ್, ಜೀರಾ ಪೌಡರ್, ಗರಂ ಮಸಾಲ ಹಾಕ್ಕೊಂಡು ಇದನ್ನು ಒಂಥರ ಪೇಸ್ಟ್ ಮಾಡ್ಕೊತೀನಿ ರೀ. ಈ ಪೇಸ್ಟನ್ನು ನಾವು ಅದ್ರೊಳಗೆ ಆ್ಯಡ್ ಮಾಡ್ಕೋತೀವಿ ರೀ, ಗ್ರೇವಿ ಹೆಚ್ಚಾಗಕ್ಕಂತ, ಮತ್ತು ಟೇಸ್ಟ್ ಚಲೋ ಬರ್ತೈತಿ ಇದರಲ್ಲಿ. ಸೊ ಈ ಥರ ಗ್ರೇವಿ ಆ್ಯಡ್ ಮಾಡ್ಕೋತೀವಿ ರೀ. ಮತ್ತು 1 ಟೊಮೆಟೊನ ನಾನು ಪ್ಯೂರಿ ಮಾಡಿ ಇದ್ರಾಗ ಆ್ಯಡ್ ಮಾಡ್ಕೊಂಡೇನಿ ರೀ. ಈಗ ಇದನ್ನು ಚೆನ್ನಾಗಿ ಎಲ್ಲ ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ರೆ ಜಲ್ದಿ ಮೆತ್ತಗಾಗ್ತೈತಿ ಟೊಮೆಟೊ. ಸೊ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡೇನಿ. ಆಮೇಲೆ ನಾವು ಅದೇನು ಮೊಸರಿನ ಪ್ಯೂರಿ ಮಾಡಿರ್ತೀವಲ್ರಿ, ಅದನ್ನು ಇದ್ರಾಗ ಆ್ಯಡ್ ಮಾಡ್ಕೊಂಡು ಮೊಸರು ಹಾಕಿದ್ಮೇಲೆ ಕಂಟಿನ್ಯೂಸ್ ಸ್ಟೀರ್ ಮಾಡ್ಕೊತ ಇರಬೇಕು ರೀ, ಇಲ್ಲ ಮೊಸರು ಒಡ್ಯಾಕೆ ಚಲೋ ಆಗ್ತೈತಿ. ಸೊ ಗ್ಯಾಸ್ ಸಣ್ಣ ಮಾಡಿ ಇದನ್ನು ಕಂಟಿನ್ಯೂಸ್ ಸ್ಟೀರ್ ಮಾಡ್ಕೋಬೇಕು ರೀ. ನೋಡಿರಿ, ಈ ಥರ ನಾವು ಅದನ್ನು ಕಂಟಿನ್ಯೂ ಸ್ಟೀರ್ ಮಾಡ್ಕೊಂಡ್ಮೇಲೆ ಈ ಥರ ಮೊಸರದಾಗಿಂದ ಎಣ್ಣೆಯದ್ದು ಸೈಡಿಗೆ ಬಿಡ್ತೈತಿ. ಸೊ ಮೇಲಿಂತ್ರ ಒಂದು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೋತೀನಿ ರೀ. ಆಮೇಲೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಇದಕ್ಕೆ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗೈತೆ ನೋಡಿರಿ, ಸೈಡಿಂತ್ರ ಹಿಂಗೆ. ಸೊ ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕ್ರಿ, ಯಾಕಂದ್ರೆ ಹುಳಿ ಟೇಸ್ಟ್ ಬರೋಂಗಿಲ್ಲ ಟೊಮೆಟೊದು. ಸೊ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಕೊಂಡೇನಿ ರೀ ಮೇಲಿಂತ್ರ. ಆಮೇಲೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕ್ರಿ, ಯಾಕಂದ್ರೆ ಶೇವ್ ಹಾಕೊಂಡ್ಮೇಲೆ ನೀರೆಲ್ಲ ಜಕ್ಕೋತೈತಿ. ಸೊ ಮೇಲಿಂತ್ರ ನಾನು ಇಲ್ಲಿ ಬಟ್ರೆ ಆ್ಯಡ್ ಮಾಡ್ಕೊಂಡೇನಿ, ನಿಮ್ಮ ಕಡೆ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ನಡಿತೈತಿ. ಇದು ಚೆನ್ನಾಗಿ ಕುದ್ಮೇಲೆ ಸೈಡಿಗೆಲ್ಲ ಎಣ್ಣೆ ಬಿಡಾತೈತ್ರಿ. ಈ ಥರ ಎಣ್ಣೆ ಬಿಟ್ಮೇಲೆ ನಮ್ಮ ಗ್ರೇವಿ ರೆಡಿ ಆಗೈತ್ರಿ. ಈ ಥರ ಗ್ರೇವಿ ರೆಡಿ ಆದಮೇಲೆ ಲಾಸ್ಟಿಗೆ ಈ ಥರ ಶೇವ್ ಇರುತ್ತಲ್ರಿ, ನಾವೇನು ಇನ್ನೇನು ಊಟಕ್ಕೆ ಒಂದು 2 ನಿಮಿಷ ಕುಂಡ್ರೋಕ್ಕಿಂತ ಮುಂಚೆ ಇದ್ರೊಳಗೆ ಶೇವ್ ಹಾಕಿ ಈ ಥರ ಆ್ಯಡ್ ಮಾಡಿ ಅಳಗಡ್ಸಿದ್ರೆ ಮಸ್ತ್ ಆಗ್ತೈತಿ. ನೀವು ಮನ್ಯಾಗ ಟ್ರೈ ಮಾಡಿರಿ, ಹೆಂಗಾಗೈತೆ ಅನ್ನೋದು ನಮಗೆ ಹೇಳ್ರಿ. ಕಮೆಂಟ್ ಮೂಲಕ ಹೆಂಗಾಗೈತೆ ಅನ್ನೋದು ನಮಗೆ ತಿಳಿಸೋದು ಮರಿಬೇಡ್ರಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.